ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದೋಸ್ ಲೈಫ್ ಕನ್ನಡ. ಇವತ್ತು ಎಲ್ಲ ಎಲ್ಲೋಗಿದ್ದೀವಿ, ಫ್ಯಾಮಿಲಿ ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ಆ್ಯಕ್ಚುಲಿ ಇದು ಮನೆಯಿಂದ ಆಚೆನೇ ಹೋಗಿದ್ದೀವಿ, ಊರಿಂದನೇ ಆಚೆ ಹೋಗಿದ್ವಿ. ಒಂದು 13-14 ಕಿಲೋಮೀಟರ್ ತುಂಬ ದೂರನೇ ಹೋಗಿದ್ದೀವಿ. ಇದು ನನ್ನ ನಮ್ಮ ಕಝಿನ್ ಅಂದರೆ ನಮ್ಮ ಅತ್ತೆಯವ್ರ ತಮ್ಮನ ಮಗಂದು ಅಸೋಸಿಯೇಟ್ ಮಾಡಿದ್ದಾನೆ. ತುಂಬ ದಿನದಿಂದ ಹೋಗಬೇಕು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇದು ಹಳ್ಳಿ ಕಾರ್ ಎತ್ತಿದೆ. ಹಾಗೆ ಬ್ರಿಗೈಡ್ ಹಸುಗಳಿದ್ದಾವೆ, ಒಂದು 16 ಅಂತ ಹೇಳಿದ್ದ. ಸೊ ಹಾಗಾಗಿ ಹೋಗಿದ್ವಿ, ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಅಲ್ಲೆಲ್ಲ ಕುತ್ಕೊಂಡಾಗ ಮತ್ತು ನಮಗೆ ತಿನ್ನೋದಕ್ಕೆ ಅಂತ ಬಿಸ್ಕೆಟು ಹಾಗೆ ಎಲ್ಲನೂ ತಂದಿದ್ರು. ಎಲ್ಲ ತಿಂದು ಆಟ ಕೂಡ ಆಡ್ತಾಯಿದ್ವಿ. ಕಳ್ಳ ಪೊಲೀಸ್ ಆಟ ಆಡಿದ್ವಿ. ಕಳ್ಳ ಪೊಲೀಸ್ ಆಟ ಆಡಿ ಮಕ್ಕಳೆಲ್ಲ ಒಂದು ಸೈಡಲ್ಲಿ ಕೂತ್ಕೊಂಡಿದ್ರು. ಅವರು ನಾವು ಎಲ್ಲ ತುಂಬ ಎಂಜಾಯ್ ಮಾಡಿನೇ ಆಟ ಆಡ್ತಾಯಿದ್ವಿ. ಹಾಗೆ ನಮ್ಮ ಮಕ್ಕಳಿಗೆಲ್ಲ ತುಂಬ ಗೊತ್ತೇ ಇಲ್ಲ ಹಸು ಜೊತೆ ಹೇಗಿರಬೇಕು, ಹಾಗೆ ಹುಲ್ಲು ಹಾಕೋದು ಮತ್ತು ಹಾಲು ಕರೆಯೋದು, ಕ್ಲೀನ್ ಮಾಡೋದು, ಅದನ್ನೆಲ್ಲ ತುಂಬ ಹೊಸದಾಗಿ ನೋಡ್ತಾ ಇದ್ದಾರೆ ನಮ್ಮ ಮಕ್ಕಳೆಲ್ಲ. ಹಾಗೆ ಊಟ ಕೂಡ ಮಾಡಿಸಿದ್ದ, ನಾನ್ ವೆಜ್ಜು, ಚಿಕನ್ ಬಿರಿಯಾನಿ, ಕಬಾಬು ಎಲ್ಲ ಮಾಡಿಸಿದ್ದ. ಸೊ ಆಚೆ ಎಲ್ಲ ತುಂಬ ಪೀಸ್ಫುಲ್ಲಾಗಿತ್ತು. ಮಕ್ಕಳಿಗೆ ನಮ್ಮ ಅಣ್ಣ ಬಂದು, ನನ್ನ ನಾದಿನಿಯವ್ರ ಯಜಮಾನ್ರು ಬಂದು ಇದ್ರ ಥರ ಟೆಂಟ್ ಹೌಸ್ ಥರ ಹಾಕಿದ್ರು. ಇಲ್ಲ ಹಸುಗಳಿಗೆ ಹುಲ್ಲೆಲ್ಲ ಹಾಕಿದ್ರು. ಆ ಕಡೆ ಟಾರ್ಪಲ್ ಹಾಕ್ಕೊಂಡು ನಾವೆಲ್ಲ ಇದ್ವಿ. ಇಲ್ಲಿ ಹುಲ್ಲು ಕಟ್ ಮಾಡೋ ಮಿಷನ್ ಇತ್ತು, ಮತ್ತು ಈ ಕಡೆ ಒಂದು ಸೈಡಲ್ಲಿ ಮಿಷನ್ ಇತ್ತು. ಹಾಗೆ ನಾವೆಲ್ಲ ಒಂದು 5 ಜನ, ನಾನು ನಮ್ಮ ಅಕ್ಕಂದರು ಎಲ್ಲರೂ ಆಚೆ ಹೋಗೋಣ ಅಂತ ಹೇಳಿ ಹಾಗೆ ಆಚೆ ಬಂದ್ವಿ. ಅಲ್ಲಿ ಬಂದು ಒಂದು 2-3 ಟೆಂಪಲ್ ಇತ್ತು. ಅಲ್ಲಿ ನೋಡಿಕೊಂಡು ಅಂಗಡಿಗೆ ಹೋಗಿ ಸ್ವಲ್ಪ ಅಲ್ಲೆಲ್ಲ ಮಕ್ಕಳಿಗೆ ನಮಗೆ ತಿಂಡಿ ಮತ್ತು ಏನು ಹೇಳ್ತಾರೆ ಜ್ಯೂಸುಗಳೆಲ್ಲ ತೊಗೊಂಡು ಬಂದ್ವಿ. ಇಲ್ಲಿ ಮಾರಮ್ಮನ ದೇವಸ್ಥಾನ ಇತ್ತು, ಕಾಳಿ ಮಾರಮ್ಮ ಅಂತ ಏನೋ ಹಾಕಿದ್ರು ದೇವ್ರ ಹೆಸರು. ಇಲ್ಲಿ ಒಂದು ಸೈಡಲ್ಲಿ ದೇವರು ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಕೋಳಿ ಮರಿಗಳನ್ನೆಲ್ಲ ನೋಡಿಕೊಂಡು ಮತ್ತೆ ಬಂದ್ವಿ. ಸೆಡ್ ಹತ್ರ ಮತ್ತೆ ಬರೋಷ್ಟರೊಳಗಾಗಿ ಎಲ್ಲನೂ ಊಟಕ್ಕೆ ಟೈಮ್ ಆಯಿತು. ಎದ್ದೇಳಿ ಊಟ ಮಾಡೋಣ ಅಂತ ಹೇಳ್ತಾಯಿದ್ರು. 1 ಆಗಿತ್ತು. ನಾವು ಹೋಗಿದ್ದು 12 ಆಗಿತ್ತು. ಮಕ್ಕಳನ್ನೆಲ್ಲ ಕೂರಿಸಿ ಮಕ್ಕಳಿಗೆ ಊಟ ಕೂಡ ಹಾಕಿದ್ವಿ. ಕಬಾಬು, ಬಿರಿಯಾನಿ, ಅನ್ನ, ರಸ, ಮಟನ್ ಸಾಂಬಾರು ಮಾಡಿಸಿದ್ದ. ಸೊ ಇದು ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿತ್ತು. ಆಚೆ ಕುತ್ಕೊಂಡು ಬಿಸಿಲಲ್ಲಿ ಆಟ ಆಡಿಕೊಂಡು ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಇದ್ವಿ. ಮಕ್ಕಳನ್ನೆಲ್ಲ ಆಟ ಆಡ್ತಾಯಿದ್ರೆ ಬಿಸಿಲು ಒಂದು ಸ್ವಲ್ಪ ಮೋಡ ಮುಚ್ಕೊಳ್ಳೋದು, ಸ್ವಲ್ಪ ಬಿಸಿಲು ಬರೋದು ಮಾಡ್ತಾಯಿತ್ತು. ಹಾಗೆ ಏನು ಮಾಡಿದ್ವಿ, ಇದಾಕ್ಕೊಂಡು ಕೋನ್ ತಂದಿದ್ರು, ಮೆಹಂದಿ ಹಾಕ್ತಾಯಿದ್ರು. ಪಕ್ಕದಲ್ಲಿ ನನ್ನ ನಾದಿನಿ ಮೆಹಂದಿ ಹಾಕ್ತಾಯಿದ್ಲು. ಹಾಗೆ ನಾನು ಹಾಕ್ಕೊಂಡೆ. ಚಿಕ್ಕ ಮಕ್ಕಳು ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರು. ಈ ಕಡೆ ಚೌಕ ಬರ ಆಡ್ತಾಯಿದ್ರು. ಆ ಕಡೆ ಮಕ್ಕಳು ಆಟ ಆಡ್ತಾಯಿದ್ರು. ಟೆಂಟ್ ಹೌಸ್ ಎಲ್ಲ ಗಾಳಿಗೆ ಎದ್ದೋಗಿತ್ತು. ನನಗೆ ನಮ್ಮ ಚಿಕ್ಕ ಮಕ್ಕಳೆಲ್ಲ ಬಂದುಬಿಟ್ಟು ಹಾಕು ಅಂತ ಹೇಳ್ತಾಯಿದ್ರು. ಸೊ ನನ್ನ ಕೈಯಲ್ಲಿ ಹಾಕ್ಕೊಂಡಿದ್ರು ಕೂಡ 3 ಜನ ಮಕ್ಕಳು ನನ್ನ ಹತ್ರ ಕೂತಿದ್ರು. ನಾನು ಕೂಡ ಅವ್ರಿಗೆ ಹಾಕ್ತಾಯಿದ್ದೆ. ಅವ್ರಿಗೆಲ್ಲ ಹಾಕಿದ್ದಾದ್ಮೇಲೆ ಹಾಗೆ ಬಿಸಿಲು ಜಾಸ್ತಿ ಆಯಿತು, ನಡೀರಿ ಒಳಗಡೆ ಹೋಗೋಣ ಅಂತ ಹೇಳಿದ್ರು. ನಾನು ಇಲ್ಲ ಬೇಡ ಇಲ್ಲೇ ಇರೋಣ, ಚೆನ್ನಾಗಿದೆ, ಸ್ವಲ್ಪ ಬಿಸಿಲು ಬರುತ್ತೆ, ಸ್ವಲ್ಪ ಗಾಳಿ ಬರುತ್ತೆ ಅಂತ ಹೇಳಿ ಆಚೆ ಕೂರಿಸ್ಕೊಂಡಿದ್ರು. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ರಿಂದ ಅಲ್ಲಿ ನನ್ನ ಕಝಿನ್ ತಮ್ಮ ಬಂದು ಹಸು ಹತ್ರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದ. ಕರೆಂಟ್ ಇರಲಿಲ್ಲ ಅಂತ ಹೇಳಿಬಿಟ್ಟು, ವೈಟ್ ಫೀಲ್ಡಲ್ಲಿ 10 ಕರೆಂಟ್ ಇರೋದಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಅವನಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದ. ಸಗಣಿ ಎಲ್ಲ ನೀಟಾಗಿ ತೊಳಿಬೇಕಾಗಿತ್ತು, ತೊಳಿತಾ ಇದ್ದ. ಹಾಗೆ 4 ಆಗಿದ್ದರಿಂದ ಹಾಲು ಕರೆಯೋ ಟೈಮ್ ಆಗಿತ್ತು. ನನ್ನ ಮಗಳಂತೂ ತುಂಬ ಇಂಟ್ರೆಸ್ಟಾಗಿ ನೋಡ್ತಾಯಿದ್ಲು. ಅದು ನಾವು ಕೈಯಲ್ಲಿ ಕರೆಯೋದಲ್ಲ ಅಲ್ವಾ, ಮಿಷನ್ ಹಾಕ್ತಾಯಿದ್ರು. ಅವಳು ಅದೇ ಇದಾಗಿ ಹೇಗೆ ಅದು ಬರುತ್ತೆ ಹಾಲು ಮತ್ತು ಏನು ಮಾಡ್ತಾರೆ ಅಂತ ಹೇಳಿ ನೋಡ್ತಾಯಿದ್ರು. ಎಲ್ಲಡಿಕೆ ತಂದು ಕೊಟ್ಟಿದ್ರು. ನಾನ್ ವೆಜ್ ತಿಂದಿದ್ದರಿಂದ ಎಲ್ಲರೂ ಎಲ್ಲಡಿಕೆ ಕೂಡ ಹಾಕ್ಕೊಂಡು ಹಾಗೇ ಸಂಜೆ 6:30 7:30 ಹಾಗೆ ಹೋಯಿತು. ನಮ್ಮ ಟೈಮ್ ಪಾಸ್ ಅಲ್ಲೇ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲರೂ ಎಲ್ಲ ಒಂದು ಏಜ್ ಗ್ರೂಪಲ್ಲಿ ಹೋಗಿದ್ದಿದ್ದು. ತುಂಬ ಆಟ ಆಡಿಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಕೊಂಡು ಎಂಜಾಯ್ ಕೂಡ ಮಾಡಿದ್ವಿ. ಮತ್ತು 6:30ಗೆ ಎಲ್ಲ ತುಂಬ ಜಾಸ್ತಿನೇ ಮಾಡಿದ್ರಿಂದ ಅಡುಗೆ. ಸೊ ಇನ್ನೊಂದು ಟ್ರಿಪ್ ತಿಂದ್ಬಿಟ್ಟು ನೈಟು ಹೋದ್ವಿ. ಸರಿ ನಾವು ಬರೋಷ್ಟರೊಳಗೆ ಲೇಟ್ ಆಗುತ್ತೆ ಅಂತ 6:30ಗೆ ಊಟಗಳೆಲ್ಲ
ಹುಲ್ಲೆಲ್ಲ ಹಾಕಿದ್ವಿ ಮಕ್ಕಳಿಗೆ. ಇವರು ನೀರು ಕುಡಿಸೋದು ಹೇಗೆ ಅಂತ ಗೊತ್ತಿಲ್ಲದೆ ಹೋಗ್ಬಿಟ್ಟು ಗ್ಲಾಸಲ್ಲಿ ಕುಡಿಸ್ತಾಯಿದ್ರು. ಬೇಡ ಬೇಡ ಅಂದರು ಅಂತ ಹೇಳಿ ಆ ಗ್ಲಾಸಲ್ಲಿ ಮುಗ್ದು ಕುಡಿಸ್ತಾಯಿದ್ರು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇಲ್ಲಿ ಹಸುಗಳಿಗೆ ನೀರಿಡೋಣ ಅಂತ ಹೇಳಿ ಹೊಟ್ಟೆಲ್ಲ ಹಾಕಿ ಇಡ್ತಾಯಿದ್ದ. ನನ್ನ ಕಸಿನ್ ತಮ್ಮ ಮಗ ಅವನು ಆಟ ಆಡ್ತಾಯಿದ್ದ. ಹಾಗೆ ನಮಗೇನೂ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ, ಎಲ್ಲ ಅವನೇ ಮಾಡ್ತಾಯಿದ್ದ. ಹಾಗೆ ಎಲ್ಲ ಕ್ಲೀನ್ ಮಾಡಿ ಹಾಲು ಕರೆದು ಮತ್ತೆ ಹುಲ್ಲು ಹಾಕಿ ಹೊರಡೋಣ ನಡೀರಿ ಅಂತ ಹೇಳಿದರೆ, ಮತ್ತು ಫೋಟೋಸ್ ಎಲ್ಲ ಇಟ್ಕೋಬೇಕು ಅಂತ ಹೇಳಿದರು. ಹಳ್ಳಿ ಕಾರ್ ಎತ್ತುಗಳಿದೆ, ಅದನ್ನು ಕರ್ಕೊಂಬಂದು ನಿಲ್ಲಿಸ್ಕೊಂಡು ಫೋಟೋಗಳು ಕೂಡ ಹಿಡ್ಕೊಂಡ್ರು. ಮಕ್ಕಳೆಲ್ಲ ಜೋಳ ಕಲೆಕ್ಟ್ ಮಾಡಿಕೊಂಡ್ರು. ಒಂದಷ್ಟು ಆ ಹುಲ್ಲಲ್ಲೇ ಅಷ್ಟು ಜೋಳ ಕಲೆಕ್ಟ್ ಮಾಡಿಕೊಂಡ್ರು. ಇಲ್ಲೆಲ್ಲ ಮಕ್ಕಳನ್ನೆಲ್ಲ ಹಿಡಿದು ದೊಡ್ಡವರು ಚಿಕ್ಕವರು ಎಲ್ಲ ಹಸುಗಳ ಜೊತೆಯಲ್ಲಿ ಇಟ್ಕೊಂಡು ಫೋಟೋಗಳೆಲ್ಲ ಇಟ್ಕೊಂಡಿದ್ದಾಯಿತು. ಆಮೇಲೆ ಲಾಸ್ಟಲ್ಲಿ ಫೋಟೋ ಎಲ್ಲ ಇಟ್ಕೊಂಡಿದ್ದಾದಮೇಲೆ, ಸರಿ ಅಕ್ಕ ನೀನು ದಿಷ್ಟಿ ತೆಗ್ದಾಕೋ ಅಂತ ಹೇಳ್ದ ನನಗೆ. ಸರಿ ನಾನು ಉಪ್ಪು ಮತ್ತು ಪರ್ಕೆ ಕಡ್ಡಿಯಲ್ಲಿ ಎರಡರಲ್ಲೂ ದಿಷ್ಟಿ ತೆಗೆದ್ಬಿಟ್ಟು ಹೊರಡೋ ಟೈಮ್ ಆಯಿತು. ಅನ್ನೋಷ್ಟರೊಳಗೆ 7:45 ಹಾಗೆ ಹೋಗಿತ್ತು. ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡೋರವರೆಗೂ ಫೋಟೋ ಕೂಡ ಹಿಡಿಸ್ಕೊಂಡ್ವಿ. ನಾನು ಕೂಡ ಹಿಡ್ಕೊಂಡಿದ್ದೀನಿ ಇದರಲ್ಲಿ ಫೋಟೋ. ಅಷ್ಟು ಚೆನ್ನಾಗಿತ್ತು ಫೋಟೋಸು. ಮತ್ತು ಇದೆಲ್ಲ ಸರಿ ಆಯಿತು ಬನ್ನಿ ಹೊರಡೋಣ ಅಂದರೆ, ನನಗೆ ದಿಷ್ಟಿ ತೆಗಿಯೋದ್ರಿಂದ ನಾನು ಪರ್ಕೆ ಕಡ್ಡಿ ಎತ್ಕೊಂಡು ನೀಟಾಗಿ ಎಲ್ಲ ಹಳ್ಳಿ ಕಾರ್ ಎತ್ತು ಮತ್ತು ಹಸುಗಳಿಗೆ ಎಲ್ಲದಕ್ಕೂ ಪರ್ಕೆ ಕಡ್ಡಿ ಎಲ್ಲ ತುಂಬ ಜನ ಸೇರಿದ್ವಲ್ಲ, ಕಣ್ಣು ದಿಷ್ಟಿ ಆಗಿರುತ್ತೆ. ಹಾಲಿಗೂ ಅಷ್ಟೇ, ನಾವು ಹಳ್ಳಿಗಳ ಕಡೆ ಎಲ್ಲ ಯಾರ ಮುಂದೆನೂ ಹಾಲು ಕರೆಯೋದಿಲ್ಲ. ಸೊ ಹಾಗಾಗಿ ನಾವು ದಿಷ್ಟಿ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಬರೋಷ್ಟರೊಳಗಾಗಿ, ನಾನು ಆಚೆ ಬರೋಷ್ಟರೊಳಗಾಗಿ ನನ್ನೇ ಬಿಟ್ಬಿಟ್ಟು ಎಲ್ಲ ಬಂದುಬಿಟ್ಟಿದ್ರು. ಸೊ ನನ್ನ ಹಸ್ಬೆಂಡ್ ಜೊತೆಯಲ್ಲಿ ಗಾಡಿಯಲ್ಲಿ ಬಂದೆ ಮನೆಗೆ. ತುಂಬಾ ಟಯರ್ಡ್ ಆಗಿತ್ತು, ತುಂಬ ಸುಸ್ತು ಕೂಡ ಆಗ್ತಾಯಿತ್ತು ನನಗೆ. 7:30 ಆಗಿದ್ದರಿಂದ ಒಂದು ಸ್ವಲ್ಪ ಬೇಗ ಮನೆಗೆ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವೀಡಿಯೋ ನೋಡಿದೆ. ಮತ್ತೊಂದು ವೀಡಿಯೋ ಜೊತೆ ನಾನೇ ಸಿಗ್ತೀನಿ. ಬಾಯ್. ಹೀಗೆ ನನ್ನ ವೀಡಿಯೋಗೆ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ವಾರಕ್ಕೊಂದು ಸತಿ ನಾನು ಲೈವ್ ಕೂಡ ಬರೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.